ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ವಿಜಯ ಪಾಟೀಲ್. ಸಮಾಜ ವಿಜ್ಞಾನ, ಕನ್ನಡ ಮಾಧ್ಯಮದ ಸಮಾಜ ವಿಜ್ಞಾನ 8ನೇ ತರಗತಿಯ ಪಾಠಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಏನೇನೆಂದರೆ, ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ಕ್ವಿಜ್ ರೂಪದಲ್ಲಿ ನೀಡಲಾಗುತ್ತೆ. ಹಾಗೆ ಪ್ರತಿ ವಿಡಿಯೋಗಳ PDFಗಳು, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ನಿಮಗಿಲ್ಲಿ ಸಿಗುತ್ತೆ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡುಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು ಇನ್ಕ್ಲೂಡಿಂಗ್ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಫ್ರಮ್ 6 to 12th ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ DSART ವಿಡಿಯೋಗಳು. ನಾನು ಸೋಷಿಯಲ್ ಸೈನ್ಸ್ನ 6th 8th ಸ್ಟ್ಯಾಂಡರ್ಡ್ನ ಬುಕ್ಸ್ಗಳನ್ನು ಮುಗಿಸಿದ್ದೀನಿ. ಈಗ 8th ಸ್ಟ್ಯಾಂಡರ್ಡ್ನ ಪಾಠಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇನ್ನು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕಗಳು ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ನಿಮಗೆ ಇಲ್ಲಿ ಸಿಗುತ್ತೆ. ಈ ಎಲ್ಲ ವಿಡಿಯೋಗಳ ಉಪಯೋಗಗಳನ್ನು ನೀವು ಪಡ್ಕೋಬೇಕು. ಇನ್ನೂ ಐಡಿಯಾಸ್ ಫೋರಮ್ ತಂಡ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ತಯಾರಿ ನಡೆಸಿದೆ. ಇದಕ್ಕೆ ನಿಮ್ಮ ಬೆಂಬಲ ಅತಿ ಅವಶ್ಯಕ. ಬೆಂಬಲಿಸೋದು ಹೇಗೆ ಅಂದರೆ, ನಾವಿಲ್ಲಿ ಒಂದು ಆಪ್ಷನನ್ನು ನಿಮಗೆ ನೀಡ್ತಿದ್ದೀವಿ. ಜಾಯಿನ್ ಆಪ್ಷನ್, ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಹೇಗೆ? ಶಿಶು, ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. ಶಿಶು 29 ರೂಪಾಯಿಗಳು, ಕಿಶೋರ್ 59 ರೂಪಾಯಿಗಳು, ತರುಣ್ 159 ರೂಪಾಯಿಗಳು. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು ಈ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ಗೆ 8748814920 ನಂಬರ್ಗೆ ಸೆಂಡ್ ಮಾಡೋದರ ಮುಖಾಂತರ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಇದನ್ನು ನಾವು ಏನಕ್ಕೆ ಉಪಯೋಗಿಸ್ಕೋತೀವಿ ಅಂದರೆ, ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗಿಸ್ಕೋತೀವಿ. ಹೆಚ್ಚಿಗೆ ಬಂದಂಥ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಹೀಗೆ ಸಹಾಯ ಮಾಡೋಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಏನು ಮಾಡ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇನ್ನು ಪಾಠಕ್ಕೆ ಬರೋಣ. ಇವತ್ತು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿರುವಂಥ ಪಾಠ 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಮೊದಲನೇ ಭಾಗದಿಂದ 5ನೇ ಪಾಠ, ಗ್ರೀಕ್, ರೋಮನ್ ಮತ್ತು ಅಮೇರಿಕಾದ ನಾಗರಿಕತೆಗಳು. ಹೀಗೆ 3 ಡಿಫ್ರೆಂಟ್ ಆದ ನಾಗರಿಕತೆಗಳನ್ನು ನಾವು ಈ ಪಾಠದಿಂದ ಕಲಿತೀವಿ. ಇಲ್ಲಿ ನಾವು 3 ಭಾಗಗಳನ್ನು ಮಾಡ್ಕೊತೀವಿ. ಗ್ರೀಕ್ ನಾಗರಿಕತೆ ಈ ಪಾಠದಲ್ಲಿ ಹೇಳಿದ್ರೆ, ರೋಮನ್ ನಾಗರಿಕತೆಯನ್ನು ಮುಂದಿನ ಭಾಗದಲ್ಲಿ ಮತ್ತು ಅಮೇರಿಕಾದ ನಾಗರಿಕತೆಯನ್ನು 3ನೇ ಭಾಗದಲ್ಲಿ ಡಿಸ್ಕಸ್ ಮಾಡೋಣ. ಈ ಪಾಠದಿಂದ ನಾವು ಏನೇನೆಲ್ಲ ಕಲಿತೀವಿ ಅಂತಂದರೆ, ಗ್ರೀಕ್ ನಾಗರಿಕತೆಯ ಬೆಳವಣಿಗೆ ಹೇಗಾಯಿತು, ಅವರು ಇತಿಹಾಸಕ್ಕೆ ಕೊಟ್ಟಂತಹ ಕೊಡುಗೆಗಳು ಯಾವ್ಯಾವು ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿತೀವಿ. ಇನ್ನು ಮೊದಲನೇದು ಗ್ರೀಕ್ ನಾಗರಿಕತೆ. ಗ್ರೀಕ್ ಅನ್ನೋದು ಮೆಡಿಟೇರಿಯನ್ ಸಮುದ್ರದಲ್ಲಿರುವಂತಹ ಒಂದು ಪರ್ಯಾಯ ದ್ವೀಪ. ಏಜಿಯನ್ ಸಮುದ್ರವು ಈ ಗ್ರೀಕನ್ನು ಏಷ್ಯಾ ಮೈನರ್ನಿಂದ ಪ್ರತ್ಯೇಕ ಮಾಡುತ್ತೆ. ಗ್ರೀಕ್ನ ಮಧ್ಯಭಾಗದಲ್ಲಿ ಬಾಲ್ಕನ್ ಪರ್ವತಗಳು ಹಾದು ಹೋಗೋದ್ರಿಂದ ಸಣ್ಣ ಪುಟ್ಟ ಪರ್ವತ ಮತ್ತು ಕಣಿವೆಗಳು ಗ್ರೀಕನ್ನು ವಿಭಜನೆ ಮಾಡ್ತವೆ. ಗ್ರೀಕ್ ಮತ್ತು ಏಷ್ಯಾದ ಮೈನರ್ ಅನ್ನು ಸಪ್ರೇಟ್ ಮಾಡೋದು ಏರಿಯನ್ ಸಮುದ್ರ. ಗ್ರೀಕ್ನಲ್ಲಿ ಹಲವಾರು ಸಣ್ಣ ಪುಟ್ಟ ಪರ್ವತ ಕಣಿವೆಗಳು ಬರ್ತವೆ. ಈ ಎಲ್ಲ ಭಾಗಗಳಿಗೂ ಸಮುದ್ರದ ಸಂಪರ್ಕ ಇರೋದರಿಂದ ಗ್ರೀಕರು ತಮ್ಮ ನೌಕಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇದು ಅನುಕೂಲ ಆಯಿತು. ಗ್ರೀಕರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರು ಅಂತ ಹೇಳಲಾಗುತ್ತೆ. ಇವರು ಇಂಡೋ ಯುರೋಪಿಯನ್ನರು ಅಂತ ಹೇಳಲಾಗುತ್ತೆ. ಪ್ರಾಚೀನ ಗ್ರೀಕನ್ನು ಹೆಲ್ಲೆನಿಸ್ ಅಂತ ಕರಿತಿದ್ರು. ಪ್ರಾಚೀನ ಗ್ರೀಕನ್ನು ಹೆಲ್ಲೆನಿಸ್ ಅಂತ ಯಾಕೆ ಕರಿತಿದ್ರು ಅಂದರೆ, ಅವರ ಪೂರ್ವಿಕ ಆದಂತಹ ಹೆಲ್ಲೆನ್ ಅವರ ಹೆಸರಿನಿಂದ ಅವರಿಗೆ ಹೆಲ್ಲೆನಿಸ್ ಅಂತ ಕರೀಲಾಗ್ತಾ ಇತ್ತು. ಮುಂದೆ ಇಟಾಲಿಯನ್ನರು ಹೆಲ್ಲೆನಿಸ್ನ ಗ್ರೀಕ್ ಅಂತ ಕರೆದ್ರು. ಪ್ರಾಚೀನ ಗ್ರೀಕರಲ್ಲಿ 3 ಪಂಗಡಗಳು ಬರ್ತವೆ. ಅವು ಯಾವ್ಯಾವು ಅಂದರೆ, ಅಯೋನಿಯನ್ ಆ್ಯಂಡ್ ಡೋರಿಯಸ್. ಈ ರೀತಿ 3 ಪಂಗಡಗಳು ಬರ್ತವೆ. ಈ 3 ಪಂಗಡಗಳು ಗ್ರೀಕ್ನ ವಿವಿಧ ಭಾಗಗಳಲ್ಲಿ ನೆಲೆಸಿದ್ರು. ಇನ್ನು ಗ್ರೀಕ್ನ ನಗರ ರಾಜ್ಯಗಳು, ಅಲ್ಲಿನ ವ್ಯವಸ್ಥೆ ಹೇಗಿತ್ತು ನಗರ ರಾಜ್ಯಗಳಲ್ಲಿ ಅಂತ ನೋಡೋದಾದರೆ, 3000 ವರ್ಷಗಳ ಹಿಂದೆ ಗ್ರೀಕ್ನ ಪ್ರತಿ ಪಂಗಡಕ್ಕೂ ಒಬ್ಬ ರಾಜ ಇರ್ತಿದ್ದ. ಆ ರಾಜನಿಗೆ ಹಿರಿಯರ ಸಲಹಾ ಸಮಿತಿ ಅಂತ ಒಂದು ಇರ್ತಿತ್ತು. ಇನ್ನು
ಈ ನಗರ ರಾಜ್ಯಗಳು ಕೈಗಾರಿಕೆ ಮತ್ತು ವ್ಯಾಪಾರ ಹೇಗೆ ವೃದ್ಧಿಸ್ತೋ ಈ ಪಂಗಡಗಳು ನೆಲೆಸಿದ್ದಂತಹ ಗ್ರಾಮಗಳು ನಿಧಾನವಾಗಿ ಪಟ್ಟಣಗಳು ನಗರಗಳಾಗಿ ಬೆಳೀತಾ ಬಂದವು. ಮುಂದೆ ನಗರ ರಾಜ್ಯಗಳಾಗಿ ಬೆಳೆದವು. ಈ 3 ಪಂಗಡಗಳು ಯಾವ್ಯಾವು? ಅಯೋನಿಯನ್, ಡೋರಿಯಸ್ ಅನ್ನುವಂತಹ ಪಂಗಡಗಳು ಎಲ್ಲೆಲ್ಲಿ ನೆಲೆಸಿದ್ವು ಆ ಗ್ರಾಮಗಳು ಕ್ರಮೇಣವಾಗಿ ಕಾಲಕ್ರಮೇಣವು ಪಟ್ಟಣಗಳಾದವು. ಅವು ಬಲಿಷ್ಠವಾದ ಗಣರಾಜ್ಯಗಳಾಗಿ ಹೊರಹೊಮ್ಮುತ್ತವೆ. ಇವರು ಸಪ್ರೇಟಾಗಿ ತಮ್ಮ ಆಡಳಿತವನ್ನು ಹೊಂದಿದ್ರು, ಸಪ್ರೇಟಾಗಿ ಸೇನೆಯನ್ನು ಹೊಂದಿದ್ರು, ಸಪ್ರೇಟ್ ಆದ ದೇವತೆಗಳನ್ನು ಸಹ ಹೊಂದಿದ್ರು. ಇವರು ತಮ್ಮ ರಾಜ್ಯಕ್ಕೆ ಹೇಗೆ ಪ್ರೀತಿ ಅಭಿಮಾನವನ್ನು ತೋರಿಸ್ತಿದ್ರು, ಎಲ್ಲರೂ ಒಟ್ಟಾಗಿ ಇವರು ದೇಶಕ್ಕೆ ನಿಷ್ಠರಾಗಿರಲಿಲ್ಲ. ತಮ್ಮ ನಗರ ರಾಜ್ಯಗಳಿಗೆ ಅವರು ನಿಷ್ಠರಾಗಿದ್ದರು. ಯಾಕಂದರೆ ಅವರು ಪ್ರತಿ ನಗರ ರಾಜ್ಯದಲ್ಲಿಯೂ ಅದರದ್ದೇ ಆದಂತಹ ಸೇನೆ ಇರ್ತಿತ್ತು, ಆಡಳಿತ ಇರ್ತಿತ್ತು, ನಗರ ದೇವತೆಗಳನ್ನು ಅವರು ಹೊಂದಿದ್ರು. ಹೀಗೆ ಗ್ರೀಕ್ನ ನಗರ ರಾಜ್ಯಗಳು ಪ್ರತ್ಯೇಕತೆಯನ್ನು ಕಾಪಾಡಿಕೊಂಡಿದ್ದರೂ ಸಹ ಅವರು ಸಾಂಸ್ಕೃತಿಕವಾಗಿ ಒಗ್ಗೂಡಿದ್ರು. ಅಲ್ಲಿನ ಗ್ರೀಕ್ ಭಾಷೆ, ಹೋಮರ್ನ ಮಹಾಕಾವ್ಯಗಳು, ಒಲಿಂಪಿಕ್ ಕ್ರೀಡೆ ಇವೆಲ್ಲವುಗಳು ಅವರ ಒಗ್ಗೂಡಿಕೆಗೆ ಒಂದು ಕಾರಣ ಆಗಿದ್ವು. ಇನ್ನು ಇಲ್ಲಿ ಬರುವಂತಹ ಪ್ರಮುಖ ನಗರ ರಾಜ್ಯಗಳು ಯಾವ್ಯಾವು ಅಂದರೆ 2 ಬರ್ತವೆ, ಅಥೆನ್ಸ್ ಮತ್ತು ಸ್ಪಾರ್ಟ ಇಲ್ಲಿ ಬರುವಂತಹ ಪ್ರಮುಖ ನಗರ ರಾಜ್ಯಗಳು. ಇಲ್ಲಿ 2 ನೋಡೋದಾದರೆ ಅಥೆನ್ಸ್ ಅಟ್ಟಿಕಾ ನಗರದ ರಾಜಧಾನಿ ಅಂತ ಹೇಳಲಾಗ್ತಾ ಇತ್ತು. ಅಟ್ಟಿಕಾ ನಗರದ ರಾಜಧಾನಿ ಇದು ಗ್ರೀಕ್ನ ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹೊಂದಿದಂತಹ ಆದರ್ಶ ನಗರ ರಾಜ್ಯ. ಅಥೆನ್ಸ್ ಆದರ್ಶ ನಗರ ರಾಜ್ಯ ಆಗಿತ್ತು. ಮೊದಲು ಇಲ್ಲಿ ರಾಜಪ್ರಭುತ್ವ ಇತ್ತು. ನಂತರದಲ್ಲಿ ಶ್ರೀಮಂತರ ಪ್ರಭುತ್ವ ಜಾರಿಗೆ ಬಂತು. ಆರ್ಕನ್ ಅನ್ನುವಂತಹ ಒಬ್ಬ ಶ್ರೀಮಂತನನ್ನು ಇಲ್ಲಿ ಚುನಾವಣೆ ಮಾಡ್ತಿದ್ರು ಅಲ್ಲಿನ ಶ್ರೀಮಂತರು. ಡ್ರಾಕೋ ಅನ್ನುವಂಥವನು ಅಥೆನ್ಸ್ನಲ್ಲಿ ನಿರ್ದಯ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಇವನು ಕೂಡ ಒಬ್ಬ ರಾಜಾಧಿಕಾರಿ, ಶ್ರೀಮಂತ ಪ್ರಭುತ್ವದಲ್ಲಿ ಒಬ್ಬ. ಇವನ ನಂತರ ಬಂದಂತಹ ಸೋಲಾನ್ ಅನ್ನುವಂತಹ ಒಬ್ಬ ಆಡಳಿತಗಾರ ಬರ್ತಾನೆ. ಅವನು ಈ ಕಾನೂನುಗಳನ್ನು ಸುಧಾರಿಸಿ ಹೆಚ್ಚು ಜನಸ್ನೇಹಿಗೊಳಿಸ್ತಾನೆ. ಸೋಲಾನ್ ನಂತರ ಅಥೆನ್ಸ್ನಲ್ಲಿ ಅರಾಜಕತೆ ವಾತಾವರಣ ಸೃಷ್ಟಿಯಾಗುತ್ತೆ. ಅಲ್ಲಿನ ವ್ಯಾಪಾರ ವಾಣಿಜ್ಯ ಉದ್ಯಮಗಳಿಂದಾಗಿ ಹುಟ್ಟಿದಂತಹ ನಗರಗಳಲ್ಲಿ ಮಧ್ಯಮ ವರ್ಗ ಮತ್ತು ಬಡ ರೈತರು ಸೇರಿ ಈ ಅರಾಜಕತೆ ಕಾಲದಲ್ಲಿ ಹುಟ್ಟಿಕೊಂಡಂತಹ ಸರ್ವಾಧಿಕಾರಿಗಳನ್ನು ಪದಚ್ಯುತಿಗೊಳಿಸ್ತಾರೆ. ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರ್ತಾರೆ. ಹೀಗೆ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತೆ. ಇಲ್ಲಿ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂತಂದರೆ ಉದ್ಯಮಗಳಿಗಾಗಿ ನಗರಗಳಲ್ಲಿ ಹುಟ್ಟಿದ್ದಂತಹ ಮಧ್ಯಮ ವರ್ಗ ಮತ್ತು ಬಡ ರೈತರು ಇಲ್ಲಿ ಪ್ರೇರಣೆಯಾಗಿ ನಿಲ್ತಾರೆ. ಇನ್ನು ನಂತರ ಅಥೆನ್ಸ್ನಲ್ಲಿ ಪೆರಿಕ್ಲಿಸ್ನ ಕಾಲ ಆರಂಭ ಆಗುತ್ತೆ. ಪೆರಿಕ್ಲಿಸ್ ಅನ್ನುವಂಥವನು ಪ್ರಜಾಪ್ರಭುತ್ವ ಕಾಲದಲ್ಲಿ ಬಂದಂತಹ ಒಬ್ಬ ಆಡಳಿತ ಅಧಿಕಾರಿ. ಇವನ ಕಾಲವನ್ನು ಗ್ರೀಕ್ನ ಸುವರ್ಣ ಯುಗ ಅಂತ ಕರೀತಾರೆ. ಯಾಕಂದರೆ ಪೆರಿಕ್ಲಿಸ್ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ತತ್ವಜ್ಞಾನ ಮುಂತಾದ ಕ್ಷೇತ್ರಗಳ ಪ್ರಗತಿ ಉತ್ತುಂಗಕ್ಕೆ ಇರುತ್ತೆ. ಆದ್ದರಿಂದ ಅಥೆನ್ಸ್ನನ್ನು ಅವನು ಹೆಲ್ಲಾಸ್ನ ಶಾಲೆ ಅಂತ ಕರೀತಾನೆ. ಪೆರಿಕ್ಲಿಸ್ ಅಥೆನ್ಸ್ನ ಹೆಲ್ಲಾಸ್ನ ಶಾಲೆ, ಸ್ಕೂಲ್ ಆಫ್ ಹೆಲ್ಲಾಸ್ ಅಂತ ಕರೀತಾನೆ. ಸಾಕ್ರೆಟಿಸ್, ಪ್ಲೂಟೋ, ಅರಿಸ್ಟಾಟಲ್ ಮುಂತಾದ ದಾರ್ಶನಿಕರು ಸಹ ಅಥೆನ್ಸ್ಗೆ ಸೇರಿದವರು ಅಂತ ಹೇಳಲಾಗುತ್ತೆ. ಇನ್ನು ಸ್ಪಾರ್ಟ ಬರುತ್ತೆ. ಇನ್ನೊಂದು ಪ್ರಮುಖ ನಗರ ರಾಜ್ಯ, ಗ್ರೀಕ್ನ ನಾಗರಿಕತೆಯ ಇನ್ನೊಂದು ಪ್ರಮುಖ ರಾಜ್ಯ ಅಂದರೆ ಅದು ಸ್ಪಾರ್ಟ ಡೇರಿಯನ್ ಪಂಗಡದ ರಾಜ್ಯವಾದಂತಹ ಈ ಸ್ಪಾರ್ಟ ಗ್ರೀಕ್ನ ಸೈನಿಕ ರಾಜ್ಯ ಅಂತ ಅನ್ನಿಸ್ಕೊಂಡಿತ್ತು. ಸೈನಿಕ ರಾಜ್ಯ ಅಂತ ಯಾಕೆ ಕರಿತಿದ್ರು ಅಂದರೆ ಇಲ್ಲಿ ಹುಟ್ಟಿದಂತಹ ಸ್ಪಾರ್ಟ ನಗರದಲ್ಲಿ ಹುಟ್ಟಿದಂತಹ ಒಬ್ಬ ಬಾಲಕ ಅವನು 7 ವರ್ಷ ಇದ್ದಾಗಲೇ ಅವನನ್ನು ಸೈನ್ಯಕ್ಕೆ ಸೇರಿಸ್ಕೊಳ್ಳಾಗ್ತಿತ್ತು. ಅಂದರೆ ಸೈನ್ಯಕ್ಕೆ ಅಂದರೆ ಅವನು ಯುದ್ಧಕ್ಕೆ ಹೋಗ್ತಿರಲಿಲ್ಲ. 7 ವರ್ಷ ಇದ್ದಾಗಿನಿಂದ ಹಿಡಿದು 12 ವರ್ಷಗಳ ಕಾಲ ಅವನಿಗೆ ಕಠಿಣವಾದ ಸೈನ್ಯ ತರಬೇತಿಯನ್ನು ಕೊಡಲಾಗ್ತಾ ಇತ್ತು. ಅವನನ್ನು ಕುಟುಂಬದಿಂದ ಬೇರ್ಪಡಿಸಿ ಕಠಿಣ ತರಬೇತಿಯನ್ನು ನೀಡಲಾಗ್ತಾ ಇತ್ತು. 12 ವರ್ಷಗಳ ತರಬೇತಿಯ ನಂತರದಲ್ಲಿ ಅವನನ್ನು ಸೈನ್ಯಕ್ಕೆ ಸೇರಿಸ್ಕೊಳ್ಳಾಗ್ತಾ ಇತ್ತು. ಹೀಗೆ ಬಲಿಷ್ಠ ಸೈನಿಕ ಶಕ್ತಿಯನ್ನು ಸ್ಪಾರ್ಟ ನಗರ ರಾಜ್ಯ ಹೊಂದಿತ್ತು. ಆದ್ದರಿಂದಾಗಿ ಇದನ್ನು ಗ್ರೀಕ್ನ ಸೈನಿಕ ರಾಜ್ಯ ಅಂತ ಹೇಳ್ತಾರೆ. ಪರ್ಷಿಯಾದ ಸಾಮ್ರಾಟ್ ಡೇರಿಯಸ್ ಗ್ರೀಕ್ನ ಮೇಲೆ ದಾಳಿ ಮಾಡಿದಾಗ ಅಥೆನ್ಸ್ ಮತ್ತು ಸ್ಪಾರ್ಟ ಇವೆರಡೂ ಕೂಡ ಒಗ್ಗೂಡಿ ಅವನನ್ನು ಎದುರಿಸ್ತವೆ.
ಆ ಯುದ್ಧವನ್ನು ಪರ್ಷಿಯಾದ ಸಾಮ್ರಾಟ್ ಡೇರಿಯಸ್ ಮತ್ತು ಗ್ರೀಕ್ನ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರ ರಾಜ್ಯಗಳು ಒಗ್ಗೂಡಿ ನಡೆಸಿದಂತಹ ಕದನವನ್ನು ಮ್ಯಾರಥಾನ್ ಕದನ ಅಂತ ಕರೆಯಲಾಗುತ್ತೆ. ಈ ಮ್ಯಾರಥಾನ್ ಕದನದಲ್ಲಿ ಪರ್ಷಿಯಾದ ಸಾಮ್ರಾಟ್ ಡೇರಿಯಸ್ ಸೋಲನ್ನಾಪ್ತಾನೆ. ಮುಂದೆ ಅಥೆನ್ಸ್ ರಾಜ್ಯ ಕಾನ್ಫೆಡರಸಿ ಆಫ್ ಡೀಲಾಸ್ ಅನ್ನುವಂತಹ ಒಂದು ನಗರ ರಾಜ್ಯಗಳ ಒಕ್ಕೂಟವನ್ನು ಸಂಘಟನೆ ಮಾಡಿ ಸಾಮ್ರಾಜ್ಯದ ರೂಪವನ್ನು ಪಡೆಯುತ್ತೆ ಅಥೆನ್ಸ್. ಆಗ ಅಥೆನ್ಸ್ ಮತ್ತು ಸ್ಪಾರ್ಟಾದ ನಡುವೆ ಸಂಘರ್ಷ ಏರ್ಪಡುತ್ತೆ. ಈ ಎರಡೂ ಗಣರಾಜ್ಯಗಳ ನಡುವೆ ಫೆಲೋಶಿನಿಯಸ್ ಅನ್ನುವಂತಹ ಯುದ್ಧಗಳು ಜರುಗ್ತವೆ. ಅಂತಿಮವಾಗಿ ಅಥೆನ್ಸ್ ಸೋತು ಸ್ಪಾರ್ಟಾದ ಅಧೀನ ರಾಜ್ಯವಾಗಿ ಇರುತ್ತೆ. ಸ್ಪಾರ್ಟಾ ವಿರುದ್ಧ ಅಥೆನ್ಸ್ ಸೈನಿಕವಾಗಿ ಸೋಲುತ್ತೆ. ಸ್ಪಾರ್ಟಾ ನಾವು ಮೊದಲೇ ಹೇಳಿದ್ವಿ, ಅಲ್ಲಿ ಬಾಲಕ 7 ವರ್ಷ ಇದ್ದಾಗಿನಿಂದಲೇ ಅವನನ್ನು ಕುಟುಂಬದಿಂದ ಬೇರ್ಪಡಿಸಿ ಅವನಿಗೆ ಕಠಿಣ ತರಬೇತಿಯನ್ನು ಕೊಟ್ಟು ಸಿದ್ಧಗೊಳಿಸಲಾಗ್ತಾ ಇತ್ತು. ಇದರಿಂದಾಗಿ ಸ್ಪಾರ್ಟಾ ಅತ್ಯಂತ ಬಲಿಷ್ಠ ಸೈನಿಕ ಶಕ್ತಿಯನ್ನು ಹೊಂದಿತ್ತು. ಆದ್ದರಿಂದ ಅಥೆನ್ಸ್ನ ಸೋಲಿಸ್ತು. ಸ್ಪಾರ್ಟಾ ಸೈನಿಕ ಶಕ್ತಿಯಾಗಿ ಗೆದ್ದರೂ ಸಹ ಏನಾಗುತ್ತೆ, ಸಾಂಸ್ಕೃತಿಕವಾಗಿ ಪ್ರಗತಿಯನ್ನು ಸಾಧಿಸುತ್ತೆ. ಸಾಮಾನ್ಯ ಶಕೆ ಪೂರ್ವ 5ನೇ ಶತಮಾನದಲ್ಲಿ ಗ್ರೀಕ್ನ ನಾಗರಿಕತೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ಯಾಕಂದರೆ ಹೀಗೆ ದೊಡ್ಡ ದೊಡ್ಡ ನಗರ ರಾಜ್ಯಗಳ ನಡುವೆ ಆದಂತಹ ಸಂಘರ್ಷಗಳು ಹಾಗೆ ಆಕ್ರಮಣಗಳು, ಪರ್ಷಿಯನ್ನರು ಸ್ಪಾರ್ಟಾ ಮತ್ತು ಈ ಗ್ರೀಕ್ ನಾಗರಿಕತೆಯ ಜನರ ಮೇಲೆ ನಡೆಸಿದಂತಹ ಆಕ್ರಮಣಗಳು 5ನೇ ಶತಮಾನದಲ್ಲಿ ಗ್ರೀಕ್ ನಾಗರಿಕತೆ ತನ್ನ ಪ್ರಾಮುಖ್ಯತೆ ಕಳೆದುಕೊಳ್ಳೋದಕ್ಕೆ ಕಾರಣ ಆಗ್ತವೆ. ಹೀಗೆ ಗ್ರೀಕ್ನ ನಾಗರಿಕತೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ಳುತ್ತೆ. ಇನ್ನು ಗ್ರೀಕರು ಅನುಸರಿಸುತ್ತಿದ್ದಂತಹ ಧರ್ಮ, ಅವರು ಧರ್ಮಕ್ಕೆ ನೀಡಿದಂತಹ ಕೊಡುಗೆಗಳು ಯಾವ್ಯಾವು, ಅವರು ಯಾವ ದೇವರನ್ನು ಪೂಜೆ ಮಾಡ್ತಿದ್ರು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಜ್ಯೂಸ್ ಅನ್ನುವಂತಹ ದೇವರನ್ನು ಇವರು ಪೂಜೆ ಮಾಡ್ತಿದ್ರು. ಈ ದೇವರುಗಳು ಒಲಂಪಸ್ ಪರ್ವತದ ಮೇಲೆ ವಾಸ ಆಗಿದ್ರು ಅಂತ ಹೇಳಲಾಗತ್ತೆ. ಮತ್ತು ಒಲಂಪಿಯಾದಲ್ಲಿರುವಂತಹ ದೇವಾಲಯ ಇದಕ್ಕೆ ಒಂದು ಪುಷ್ಟಿಯನ್ನು ನೀಡುತ್ತೆ. ಇನ್ನು ಜ್ಯೂಸ್ನ ಪತಿ ಹೀರಾ, ಹಾಗೆ ಅಪೋಲೋ, ಅಫ್ರೋಡೈಟ್, ಅಥೇನಾ, ಆರಿಸ್ ಅನ್ನುವಂತಹ ದೇವರುಗಳನ್ನು ಇವರು ಪೂಜೆ ಮಾಡ್ತಿದ್ರು. ಅಥೇನಾ ಅನ್ನುವಂಥದ್ದು ಅಥೆನ್ಸ್ನ ನಗರದ ಅಧಿದೇವತೆಯಾಗಿದ್ದ. ಒಲಂಪಿಯಾದಲ್ಲಿ ಜ್ಯೂಸ್ನ ದೇವಾಲಯವನ್ನು ನಾವು ಕಾಣಬಹುದು. ಇಲ್ಲಿ ನಡೆಯುತ್ತಿದ್ದಂತಹ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಗ್ರೀಕ್ನ ಹಲವಾರು ನಗರ ರಾಜ್ಯಗಳು ಪಾಲ್ಗೊಳ್ತಾ ಇದ್ವು. ಇದು ಧರ್ಮ. ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆಗಳು, ಗ್ರೀಕ್ ನಾಗರಿಕತೆಯ ಜನರು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾದುದು. ಇಲ್ಲಿ ಹಲವಾರು ತತ್ವಜ್ಞಾನಿಗಳು ಬರ್ತಾರೆ, ಹಲವಾರು ಇತಿಹಾಸಕಾರರು ಬರ್ತಾರೆ. ಅವರು ಇಡೀ ಜಗತ್ತಿಗೆ ನೀಡಿದಂತಹ ತತ್ವಾದರ್ಶಗಳು ಗಣನೀಯವಾದಂಥವು. ಇಲ್ಲಿ ಸ್ಯಾಕ್ರೆಟಿಸ್ ಬರ್ತಾನೆ. ಸ್ಯಾಕ್ರೆಟಿಸ್ ಪ್ಲೂಟೋನ ಗುರು, ಹಾಗೆ ಪ್ಲೂಟೋನ ಶಿಷ್ಯ ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್. ಹೀಗೆ ಒಂದು ವಿಶಿಷ್ಟವಾದ ಶ್ರೇಷ್ಠ ಗುರು ಪರಂಪರೆ ಗ್ರೀಕ್ ನಾಗರಿಕತೆಯಲ್ಲಿ ಬರುತ್ತೆ. ಸ್ಯಾಕ್ರೆಟಿಸ್ ಅಂದರೆ ಯಾರು? ಸ್ಯಾಕ್ರೆಟಿಸ್ನ ಬೌದ್ಧಿಕತೆಯನ್ನು ಸೂಚಿಸುವಂತಹ ಅನೇಕ ಐತಿಹ್ಯಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಒಂದು ನೆನಪು ಮಾಡ್ಕೊಳ್ಳೋದಾದರೆ, ಅಥೆನ್ಸ್ ಒಂದು ಬುದ್ಧಿವಂತರ ನಗರ ಅಂತ ಕರೀಲಾಗ್ತಾ ಇತ್ತು. ಅದು ಪ್ರಸಿದ್ಧಿಯನ್ನು ಪಡೆದಿತ್ತು. ಒಮ್ಮೆ ಅಲ್ಲಿರುವಂತಹ ಬುದ್ಧಿವಂತ ವರ್ಗದವರಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಇಲ್ಲಿ ನಾವೆಲ್ಲ ಇಷ್ಟು ಜನ ಬುದ್ಧಿವಂತರಿದ್ದೀವಿ, ಇವರಲ್ಲಿ ನಮ್ಮಲ್ಲಿ ಯಾರು ಅತಿ ಬುದ್ಧಿವಂತರು ಅನ್ನುವಂತಹ ಪ್ರಶ್ನೆ ಅವರಲ್ಲಿ ಮೂಡಿದಾಗ ಅವರು ಇವರ ನಗರ ದೇವತೆಯಾದಂಥ ಅಥೇನಿಯ ಬಳಿ ಬಂದು ತಮ್ಮ ಪ್ರಶ್ನೆಯನ್ನು ಇಡ್ತಾರೆ. ಆಗ ಆ ದೇವತೆ ಅಥೆನ್ಸ್ ನಗರದ ಬುದ್ಧಿವಂತರೆಂದರೆ ಅದು ಸ್ಯಾಕ್ರೆಟಿಸ್ ಅಂತ ಹೇಳ್ತಾಳೆ. ಹಾಗೆ ಹೇಳಿದ ಮೇಲೆ ಸ್ಯಾಕ್ರೆಟಿಸ್ನ ಹುಡುಕೊಂಡು ಇವರು ಬುದ್ಧಿವಂತ ವರ್ಗ ಬಂದಾಗ ಅವನಲ್ಲಿ ಪ್ರಶ್ನೆ ಕೇಳ್ತಾರೆ. ಹೀಗೆ ನೀನು ಬುದ್ಧಿವಂತ ಅಂತ ಹೇಳಲಾಗ್ತಾ ಇದೆ, ಬುದ್ಧಿವಂತಿಕೆಯ ಮೂಲ ಏನು ಮತ್ತು ಹೇಗೆ ನೀನು ಎಲ್ಲರಿಗಿಂತ ಬುದ್ಧಿವಂತ ಅಂತ ಕೇಳ್ತಾರೆ. ಆಗ ಸ್ಯಾಕ್ರೆಟಿಸ್ ಹೇಳ್ತಾನೆ, ನನಗೂ ಏನೂ ಗೊತ್ತಿಲ್ಲ, ಹಾಗೆ ನಿಮಗೂ ಏನೂ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿಲ್ಲವೆಂದು ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಒಂದು ಮಾತಿನಿಂದ ನಾವು ತಿಳ್ಕೊಬೋದು ಸ್ಯಾಕ್ರೆಟಿಸ್ ಅವರಿಗೆ ಇರುವಂತಹ ಅರಿವಿನ ವಿಸ್ತಾರವನ್ನು ಇದು ತೆರೆದಿಡುತ್ತೆ. ಪಾಶ್ಚಾತ್ಯ ಪ್ರಪಂಚಕ್ಕೆ ತರ್ಕಬದ್ಧವಾಗಿ ಆಲೋಚನೆ ಮಾಡೋದು ಹೇಗೆ, ಅದರ ಕ್ರಮವನ್ನು ತಿಳಿಸಿದ ತತ್ವಜ್ಞಾನಿ ಅಂದರೆ ಅವರು ಸ್ಯಾಕ್ರೆಟಿಸ್. ಬೌದ್ಧಿಕತೆಗೆ, ವೈಚಾರಿಕತೆಗೆ ಮತ್ತೊಂದು ಹೆಸರು ಸ್ಯಾಕ್ರೆಟಿಸ್ ಅಂತ ಹೇಳಲಾಗುತ್ತೆ. ಇವರ ಆರಂಭಿಕ
ಗ್ರೀಕ್ ಚಿಂತನೆಗಳಿಗೆ ಒಂದು ತಾತ್ವಿಕ ನೆಲೆಯನ್ನು ರೂಪಿಸಿದವರು. ರಾಜಕೀಯ, ಸಾಮಾಜಿಕ, ನ್ಯಾಯ ನೀತಿ, ಧರ್ಮ, ದೇಶಪ್ರೇಮ, ಪ್ರಜಾಪ್ರಭುತ್ವ, ಮಾನವೀಯತೆ, ನೈತಿಕತೆ ಈ ಎಲ್ಲ ವಿಷಯಗಳಿಗೆ ಸಾಕ್ರೆಟಿಸ್ ಒತ್ತು ಕೊಡ್ತಿದ್ರು. ಅವರ ಜೀವನ ಒಂದು ಸಂಕಷ್ಟಗಳ, ನೋವಿನ ಮತ್ತು ಸಾಹಸಗಳ ಹೋರಾಟ ಆಗಿತ್ತು. ಸಾಕ್ರೆಟಿಸ್ ತಾತ್ವಿಕ ಚಿಂತನೆ ಪ್ರಧಾನವಾಗಿ ನೈತಿಕತೆಗೆ ದಾರಿಯಾಗ್ತಾ ಇತ್ತು. ಅವರು ಹೇಳ್ತಿದ್ರು, ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ ಅಂತ ಸಾಕ್ರೆಟಿಸ್ ಹೇಳ್ತಿದ್ರು. ಇದು ಸಾಕ್ರೆಟಿಸ್ನ ತತ್ವದ ಚಿಂತನೆಯ ಬೆನ್ನೆಲುಬು ಅಂತ ಹೇಳಲಾಗುತ್ತೆ. ಅವನು ಸಾಕ್ರೆಟಿಸ್ 4 ಗೋಡೆಗಳ ಮಧ್ಯೆ ತನ್ನ ತಾತ್ವಿಕ ಚಿಂತನೆಯನ್ನು ಒಡಂಬಡನೆಗೆ ತರಲಿಲ್ಲ. ಅವನು ಏನು ಮಾಡ್ತಿದ್ದ, ಸಂತೆ, ಬಜಾರು, ಅಂಗಡಿ ಬೀದಿಗಳು, ಹೀಗೆ ಎಲ್ಲ ಕಡೆ ಜನ ಪರಿಚಯ ಇಲ್ಲ ಅಂದರೂ ಸಹ ಜನರನ್ನು ಕುರಿತು, ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು, ಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳ ಕುರಿತು ಪ್ರಶ್ನೆ ಉತ್ತರ ಸಂವಾದದ ಮೂಲಕ ಅವರಲ್ಲಿ ವಿಚಾರತ್ವವನ್ನು ತುಂಬುತ್ತಿದ್ದ. ಹೀಗೆ ಸಾಕ್ರೆಟಿಸ್ನ ಇಷ್ಟಪಡೋರು ಮಾತ್ರ ಇರಲಿಲ್ಲ, ಅವನ ವೈರಿಗಳು ಇದ್ದರು. ಹೀಗೆ ಮಾಡ್ತಿದ್ದಂತಹ ಸಾಕ್ರೆಟಿಸ್ ಚಿಂತನೆ ಅಥೆನ್ಸ್ನ ಕೆಲವು ಜನರಲ್ಲಿ ದ್ವೇಷವನ್ನು ಮೂಡಿಸುತ್ತೆ, ಕೋಪಕ್ಕೇನೂ ಗುರಿಯಾಯಿತು. ಅಥೆನ್ಸ್ನ ಪೂರ್ವಾಗ್ರಹ ಪೀಡಿತರಾದ ಕೆಲವರು ಅವನನ್ನು ಶಿಕ್ಷೆಗೆ ಒಳಪಡಿಸಿದ್ರು, ಅವನ ಮೇಲೆ ಆರೋಪಗಳನ್ನು ಹೊರಿಸಿದ್ರು. ಅವನಿಗೆ ಹೊರಿಸಿದಂತಹ ಆರೋಪಗಳಿಂದಾಗಿ ಸಾಕ್ರೆಟಿಸ್ ಮರಣದಂಡನೆಗೆ ಒಳಗಾಗ್ತಾನೆ. 1 ತಿಂಗಳ ನಂತರ ವಿಷಪಾನ ಮಾಡಿಸಲು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನಾನು ಮರಣಕ್ಕೆ ಎಳ್ಳಷ್ಟು ಅಂಜುವವನಲ್ಲ, ಧರ್ಮಕ್ಕೂ ಸತ್ಯಕ್ಕೂ ವಿರೋಧವಾಗಿ ನಡೆಯಲು ಮಾತ್ರ ನಾನು ಅಂಜ್ತೀನಿ ಅಂತ ಹೇಳ್ತಾನೆ. ತನಗೆ ಕೊಟ್ಟಂತಹ ವಿಷದ ಬಟ್ಟಲನ್ನು ಕುಡಿದು ಅವನು ಇಹಲೋಕವನ್ನು ತ್ಯಜಿಸ್ತಾನೆ. ಇದು ಸಾಕ್ರೆಟಿಸ್ನ ಒಂದು ಕತೆ. ಇನ್ನು ಅವನ ಶಿಷ್ಯನಾದಂತಹ ಪ್ಲೇಟೋ, ಇವನು ಸಹ ಜಗತ್ ಪ್ರಸಿದ್ಧ ತತ್ವಜ್ಞಾನಿಗಳಲ್ಲಿ ಒಬ್ಬ. ಸಾಕ್ರೆಟಿಸ್ನ ಶಿಷ್ಯನಾದಂತಹ ಈತ ಸಾಮಾಜಿಕ ನ್ಯಾಯ, ನೀತಿ ಮುಂತಾದ ವಿಚಾರಗಳನ್ನು ಪ್ರತಿಪಾದಿಸ್ತಾನೆ. ಇವನು ಆದರ್ಶ ರಾಜ್ಯ ಅನ್ನುವಂತಹ ಕಲ್ಪನೆಯ ರೂವಾರಿ. ಅಥೆನ್ಸ್ನ ನಗರ ಅಪಾಯದ ಸ್ಥಿತಿಯಲ್ಲಿದ್ದಾಗ ತನ್ನ ಸುತ್ತಮುತ್ತಲಿನ ಇಡೀ ಬದುಕು ಆತನನ್ನು ಆತಂಕಕ್ಕೆ ಒಳಮಾಡಿಕೊಡುತ್ತೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಜೀವನದ ಅವನತಿಯನ್ನು ತಡೆಯೋದಕ್ಕೆ ಇವನು ಸಾಮಾಜಿಕ ಮತ್ತು ರಾಷ್ಟ್ರೀಯ ಜೀವನಕ್ಕೆ ಸಂಬಂಧಿಸಿದಂತಹ ನೀತಿ, ತತ್ವ, ವಿದ್ಯಾಭ್ಯಾಸದಂತಹ ವಿಚಾರಗಳನ್ನು ಪ್ರತಿಪಾದನೆ ಮಾಡ್ತಾನೆ. ಪಕ್ಷಪಾತಿಯಾದಂತಹ ಇವನು ಏನು ಮಾಡ್ತಾನೆ, ದಿ ಅಕಾಡೆಮಿ ಅನ್ನುವಂತಹ ಶಾಲೆಯನ್ನು ಶುರು ಮಾಡ್ತಾನೆ. ಇದು ಯುರೋಪಿನ ಮೊಟ್ಟಮೊದಲ ವಿಶ್ವವಿದ್ಯಾನಿಲಯ ಅಂತ ಕರೆಸ್ಕೊಳ್ಳುತ್ತೆ. ಇವನು ಹಲವಾರು ಕೃತಿಗಳನ್ನು ಸಹ ಬರೀತಾನೆ. ರಿಪಬ್ಲಿಕ್, ದ ಟೆಕ್ಸ್ಟ್ ಆ್ಯಂಡ್ ಹಿಸ್ಟ್ರಿ ಅನ್ನುವಂತಹ ಕೃತಿಗಳನ್ನು ರಚನೆ ಮಾಡ್ತಾನೆ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಇವರು ಪ್ರಾಚೀನ ಗ್ರೀಸ್ನ 3 ಬಹುಮುಖ್ಯ ತತ್ವಶಾಸ್ತ್ರಜ್ಞರು ಅನ್ನಿಸ್ಕೊಳ್ತಾರೆ. 20ನೇ ಶತಮಾನದ ಪ್ರಮುಖ ರಾಜಕೀಯ ಚಿಂತನೆಗಳಲ್ಲಿಯೂ ಇವರು ಪ್ರೇರೇಪಿಸುವಂತಹ ಪ್ರಭಾವಶಾಲಿಗಳಿವರು. ಸಾಕ್ರೆಟಿಸ್ನ ಕೊಲೆ ನಂತರ ಪ್ಲೇಟೋ ಏನು ಮಾಡ್ತಾನೆ, ಊರು ಬಿಟ್ಟು ಹೋಗ್ತಾನೆ. ಗ್ರೀಸ್, ಈಜಿಪ್ಟ್, ಇಟಲಿಗಳನ್ನು ಸಂಚಾರ ಮಾಡ್ತಾನೆ. ರಾಜಕೀಯ ಶಾಸ್ತ್ರದಲ್ಲಿ ಮಾತ್ರವಲ್ಲ, ಗಣಿತಶಾಸ್ತ್ರ, ನ್ಯಾಯಾಂಗದಲ್ಲಿಯೂ ಇವನು ಪಂಡಿತನಾಗಿರ್ತಾನೆ. ಪ್ಲೇಟೋ ಸಾಕ್ರೆಟಿಸ್ನ ಶಿಷ್ಯ. ಇನ್ನು ಪ್ಲೇಟೋನ ಶಿಷ್ಯನಾದಂತಹ ಅರಿಸ್ಟಾಟಲ್ ಬಗ್ಗೆ ಹೇಳೋದಾದರೆ, ಪಾಶ್ಚಾತ್ಯ ತತ್ವಜ್ಞಾನಿಗಳಲ್ಲಿ ಪ್ಲೇಟೋನಷ್ಟೇ ಮಹತ್ವವುಳ್ಳಂತಹ ಗ್ರೀಕ್ ಚಿಂತನೆಕಾರ ಅರಿಸ್ಟಾಟಲ್. ಇವನು ಪ್ಲೇಟೋವಿನ ಶಿಷ್ಯ. ಇವನ ವಿಚಾರಧಾರೆಗಳ ಮೇಲೆ ಸಾಕ್ರೆಟಿಸ್ ಮತ್ತು ಪ್ಲೇಟೋ ಅವರ ಗಾಢವಾದ ಪ್ರಭಾವವನ್ನು ನಾವು ಕಾಣ್ತೀವಿ. ರಾಜ್ಯಶಾಸ್ತ್ರದ ಪಿತಾಮಹ ಅನ್ನುವಂತಹ ಬಿರುದು ಇವರಿಗಿರುತ್ತೆ. ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಮತ್ತು ಅವನ ಅಭಿಮಾನಿಯೂ ಆಗಿದ್ದರಿಂದ ಅಲ್ಲಿಯ ಕೆಲವು ಪೂರ್ವಾಗ್ರಹ ಪೀಡಿತ ಜನರನ್ನು ಈತನನ್ನು ವಿರೋಧಿಸ್ತಾರೆ. ಶತ್ರುಗಳ ಸಂಖ್ಯೆ ಅರಿಸ್ಟಾಟಲ್ಗೆ ಜಾಸ್ತಿ ಆಗುತ್ತೆ. ಕೊನೆಗೆ ಅನ್ಯ ಮಾರ್ಗ ಇಲ್ಲದೆ ಇವನು ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊತಾನೆ. ಅತ್ಯುತ್ತಮ ರಾಜ್ಯದ ರಚನೆ ಮತ್ತು ಸ್ವರೂಪ, ಸ್ತ್ರೀಯರ ಸ್ಥಾನಮಾನ, ಗುಲಾಮಗಿರಿ, ಆಸ್ತಿಯ ಪ್ರಮಾಣ, ನಾಗರಿಕತ್ವ, ಸಮಾಜವಾದ, ಪ್ರಜಾಪ್ರಭುತ್ವ ಮುಂತಾದ ವಿಚಾರಗಳ ಬಗ್ಗೆ ಇವನು ಚರ್ಚೆಯನ್ನು ನಡೆಸಿದ್ದಾನೆ. ಇವನ ತತ್ವಚಿಂತನೆ ಪ್ಲೇಟೋವಿನ ಚಿಂತನೆಯ ಬೆಳವಣಿಗೆ ಅಂತ ಕರೆಯಲಾಗುತ್ತೆ. ಪ್ಲೇಟೋವಿನ ವಿದ್ಯಾಲಯಕ್ಕೆ ಪೂರಕವಾಗಿ ಅಥೆನ್ಸ್ನಲ್ಲಿ ಲೈಶಿಯಂ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನು ಇವನು ಸ್ಥಾಪನೆ ಮಾಡ್ತಾನೆ. ನಾನು ನನ್ನ ಗುರುವನ್ನು ಗೌರವಿಸುತ್ತೇನೆ, ಆದರೆ ಸತ್ಯವನ್ನು ಅದಕ್ಕಿಂತಲೂ ಹೆಚ್ಚು ಗೌರವಿಸುತ್ತೇನೆ ಅಂತ ಇವನು ಹೇಳ್ತಾನೆ.
ಅವನ ಶಿಷ್ಯರಿಗೆ ಇದನ್ನು ಅವನು ಬೋಧಿಸ್ತಾನೆ. ಗ್ರೀಕ್ ವೈದ್ಯಶಾಸ್ತ್ರ ಹಾಗೂ ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾನೆ. ಸಂಶೋಧನೆಯಲ್ಲಿ ತನಿಖಾ ಪ್ರವೃತ್ತಿಯ ಬಗ್ಗೆ ಇವನು ಆಳವಾದ ಅಧ್ಯಯನವನ್ನು ಮಾಡ್ತಾನೆ. ತನ್ನ 17ನೇ ವಯಸ್ಸಿನಲ್ಲಿ ಇವನು ಪ್ಲೂಟೋವಿನ ವಿದ್ಯಾರ್ಥಿಯಾಗಿದ್ದ. ಪ್ಲೂಟೋವಿನಿಂದಾಗಿ ಪ್ರಭಾವಿತನಾದ ಈತನಿಗೆ ನೈತಿಕ ಶಾಸ್ತ್ರ, ಸೌಂದರ್ಯಶಾಸ್ತ್ರ ಮತ್ತು ಗ್ರೀಕರ ಆರಂಭದ ತತ್ವಗಳು ತಿಳಿದಿರ್ತವೆ. ಈ ಕಾರಣದಿಂದ ಅವನು ಅಲೆಕ್ಸಾಂಡರ್ ಚಕ್ರವರ್ತಿಯ ಸಹವರ್ತಿಯೂ ಕೂಡ ಆಗಿರ್ತಾನೆ. ಈ ಗುರು ಶಿಷ್ಯ ಪರಂಪರೆಯನ್ನು ಬಿಟ್ಟು ಡೆಮೋಸ್ತನಿಸ್ ಅನ್ನುವಂಥವನು ಅತ್ಯುತ್ತಮ ಭಾಷಣಕಾರನಾಗಿದ್ದ. ಹೋಮಸ್ ಅನ್ನುವಂಥವನು ಇಲಿಯಾಡ್ ಅನ್ನುವಂತಹ ಕೃತಿಯನ್ನು ಬರಿತಾನೆ. ಅದು ಒಡಿಸ್ಸಿ ಅನ್ನುವಂತಹ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಈ ಎರಡೂ ಮಹಾಕಾವ್ಯಗಳು ಗ್ರೀಕರ ಅಂದಿನ ಜೀವನ ವಿಧಾನ, ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ವಿವರಗಳನ್ನು ನೀಡ್ತವೆ. ಇಲಿಯಾಡ್ ಗ್ರೀಕರ ಟ್ರಾಯ್ ನಗರದ ಮೇಲೆ ವಿಜಯ ಸಾಧಿಸಿದ್ದನ್ನು ಮತ್ತು ಒಡಿಸ್ಸಿಯು ಗ್ರೀಕರ ವೀರ ಓಡಿಸ್ಯೂಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಟ್ರಾಯ್ನಿಂದ ಹಿಂದಿರುಗಿ ಬರುವಾಗ ಏನು ಸಾಹಸದ ಚಿತ್ರಗಳನ್ನು ಅವನು ಕಲ್ಪಿಸಿಕೊಂಡಿದ್ದ ಅದನ್ನೆಲ್ಲ ಅವನು ಒಡಿಸ್ಸಿಯಲ್ಲಿ ವಿವರಣೆ ನೀಡಿದ್ದಾನೆ. ಹಾಗೆ ಹೆರೋಡೋಟಸ್, ಥುಯುಡೈಡಿಸ್ ಅನ್ನುವಂಥವರು ಪ್ರಮುಖ ಇತಿಹಾಸಕಾರರಾಗಿ ನಮಗೆ ಕಾಣ್ತಾರೆ. ಹಾಗೆ ಇಸ್ಕಿಲಸ್, ಸೋಫೋಕ್ಲಿಸ್, ಯುರಿಪಿಡಿಸ್ ಪ್ರಮುಖ ನಾಟಕಕಾರರಾಗಿದ್ದರು. ಇವರು ಸೋಫೋಕ್ಲಿಸ್ ಅನ್ನುವಂಥವನು ಇಡಿಪಸ್ ಮತ್ತು ಅಂತಿಗೋಣೆ ಅಂತ ಒಂದು ಪ್ರಮುಖ ನಾಟಕವನ್ನು ಬರೆದಿದ್ದಾನೆ. ಇದು ಗ್ರೀಕರು ಸಾಹಿತ್ಯಕ್ಕೆ ನೀಡಿದಂತಹ, ಶಿಕ್ಷಣಕ್ಕೆ ಮತ್ತು ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದರೆ, ಗ್ರೀಕ್ನಲ್ಲಿ ಗುಲಾಮಗಿರಿ ಸರ್ವವ್ಯಾಪ್ತಿಯಾಗಿತ್ತು. ಇದು ಗ್ರೀಕರಿಗೆ ಸಾಕಷ್ಟು ಬಿಡುವಿನ ಸಮಯವನ್ನು ಕಲ್ಪಿಸಿ ವಿವಿಧ ಕಲೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ. ಗುಲಾಮಗಿರಿಯಾದ್ದರಿಂದ ಎಲ್ಲ ಕೆಲಸವನ್ನು ಗುಲಾಮರು ಮಾಡುತ್ತಿದ್ದರಿಂದ ಹೆಚ್ಚು ಕಲೆ ಮತ್ತು ಶಿಲ್ಪಕ್ಕೆ ಇವರು ಒತ್ತು ಕೊಟ್ಟರು. ಗ್ರೀಕರು ಲೈರ್ ಅನ್ನುವಂತಹ ವಾದ್ಯತಂತಿಯೊಂದಿಗೆ ಹಾಡನ್ನು ಹೇಳ್ತಿದ್ರು. ಗ್ರೀಕರು ಸಂಗೀತ, ನಾಟಕ ಮತ್ತು ನೃತ್ಯ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮೆರೆದಿದ್ದಾರೆ. ವಾಸ್ತುಶಿಲ್ಪ, ಮೂರ್ತಿಶಿಲ್ಪ ಮತ್ತು ಕಲೆಗಳಲ್ಲಿಯೂ ಸಹ ಅಪಾರ ಸಾಧನೆಯನ್ನು ಮಾಡಿದ್ದಾರೆ. ಪೆರಿಕ್ಲಿಸ್ ಅನ್ನುವಂಥವನು ಅಥೆನ್ಸ್ನ ಪಾರ್ಥೆನಾನ್ ದೇವಾಲಯವನ್ನು ಅಮೃತ ಶಿಲೆಗಳಿಂದ ನಿರ್ಮಾಣ ಮಾಡಿದ. ಇದು ಸುಂದರ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಇನ್ನು ಚಕ್ರ ಎಸೆಯುತ್ತಿರುವಂತಹ ಕ್ರೀಡಾಪಟು ಡಿಸ್ಕೋಬಲಸ್ ಅನ್ನುವಂತಹ ಒಂದು ಅದ್ಭುತ ಶಿಲ್ಪವನ್ನು ಮೈನರ್ ಅನ್ನುವಂತಹ ಒಬ್ಬ ವಾಸ್ತುಶಿಲ್ಪಿ ಕಡ್ದಿದ್ದಾನೆ. ಗ್ರೀಕ್ ಶಿಲ್ಪಿಗಳು ಮಾನವನ ದೇಹ ರಚನೆಯನ್ನು ನೈಜವಾಗಿ ಕೆತ್ತೋದಕ್ಕೆ ಉದಾಹರಣೆಗಳು ಇದು. ಇನ್ನು ಪಾಲಿಗ್ನಾಟಸ್ ಅನ್ನುವಂತಹ ಒಬ್ಬ ಪ್ರಮುಖ ಚಿತ್ರಕಾರನನ್ನು ಇಲ್ಲಿ ಕಾಣಬಹುದು. ಇದು ಕಲೆ ಮತ್ತು ವಾಸ್ತುಶಿಲ್ಪ. ಇನ್ನು ವಿಜ್ಞಾನಕ್ಕೆ ಅವರು ನೀಡಿದಂತಹ ಕೊಡುಗೆಗಳು ಏನೇನು ಅಂದರೆ, ಥೇಲ್ಸ್, ಪೈಥಾಗೋರಸ್ ಇವರು ಗಣಿತಶಾಸ್ತ್ರದ ದಿಗ್ಗಜರು. ಅಣು ಸಿದ್ಧಾಂತವನ್ನು ಅಸ್ಪಷ್ಟವಾಗಿ ಪ್ರತಿಪಾದಿಸಿದಂತಹ ಡೆಮೋಕ್ರಿಟಸ್ ಕೂಡ ಒಬ್ಬ. ಮೀನಿನಿಂದ ಮಾನವನ ವಿಕಾಸ ಅನ್ನುವಂತಹ ತತ್ವವನ್ನು ಸಾರಿದಂತಹ ಅನಾಕ್ಸಿಮಿಂಡರ್ ಕೂಡ ಇಲ್ಲಿನ ಪ್ರಮುಖ ವಿಜ್ಞಾನಿ. ರೋಗಗಳಿಗೆ ವೈಜ್ಞಾನಿಕವಾಗಿ ಔಷಧಿ ಹುಡುಕುವ ಸಾಧನೆ ಮಾಡಿದಂತಹ ವೈದ್ಯಶಾಸ್ತ್ರದ ಪಿತಾಮಹ ಅನಿಸಿಕೊಳ್ಳುವಂತಹ ಹಿಪ್ಪೋಕ್ರೆಟಿಸ್ ಕೂಡ ಗ್ರೀಕ್ ದೇಶದವರು. ಇದು ವಿಜ್ಞಾನಕ್ಕೆ ಗ್ರೀಕರು ನೀಡಿದಂತಹ ಕೊಡುಗೆ. ಇನ್ನು ಕ್ರೀಡೆಗೆ ಬಂದರೆ, ಹೇಗೆ ಸಾಮ್ರಾಜ್ಯ ವಿಸ್ತರಣೆಗೆ ರಾಜರು ಮಹತ್ವ ಕೊಡ್ತಿದ್ರೋ, ಗ್ರೀಕ್ನ ನಾಗರಿಕತೆಯ ಜನರು ಕ್ರೀಡೆಗೂ ಸಹ ಅಷ್ಟೇ ಮಹತ್ವವನ್ನು ಕೊಟ್ಟರು. ದೈಹಿಕ ವಿಕಾಸಕ್ಕೆ ಗಮನ ಹರಿಸಿದ್ರು. ಆದ್ದರಿಂದ ಕ್ರೀಡೆಗೆ ಗ್ರೀಕರಲ್ಲಿ ವಿಶೇಷ ಮಾನ್ಯತೆ ಇತ್ತು. ಕ್ರೀಡಾಪಟುಗಳಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇತ್ತು. ವಿವಿಧ ದರ್ಜೆಯ ಕ್ರೀಡಾಕೂಟಗಳು ಇಲ್ಲಿ ನಡೀತಿದ್ವು. ಅವುಗಳಲ್ಲಿ ವಿಶೇಷವಾದದ್ದು ಅಂದರೆ ಅದು ಒಲಿಂಪಿಕ್ ಕ್ರೀಡೆ. ಒಲಿಂಪಿಕ್ ಕ್ರೀಡೆಯ ಹಿನ್ನೆಲೆಯನ್ನು ನೋಡೋದಾದರೆ, ಸಾಮಾನ್ಯ ಶಕೆ ಪೂರ್ವ 776ರಲ್ಲಿ ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ನಲ್ಲಿ ನಡೀತವೆ. ಇದು ಒಂದು ಒಲಿಂಪಿಕ್ ಹಬ್ಬದ ಭಾಗ ಆಗಿತ್ತು. ಇಲಿಸ್ ಮತ್ತು ಪೀಸಾ ಅನ್ನುವಂತಹ ನಗರ ರಾಜ್ಯಗಳ ನಡುವೆ ಏರ್ಪಟ್ಟಂತಹ ಶಾಂತಿ ಒಪ್ಪಂದದ ಪ್ರಯುಕ್ತ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡೆ ನಡೀತಿತ್ತು. ಇದನ್ನು ಕಾಲಗಳನ್ನು ಅಳೆಯುವಂತಹ ಮಾಪನವಾಗಿಯೂ ಗ್ರೀಕರು ಬಳಸ್ತಾ ಇದ್ದರು. ಪ್ರಾರಂಭದಲ್ಲಿ ಓಟವನ್ನು ಮಾತ್ರ ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇತ್ತು. 200 ಮೀಟರ್ ಈ ಓಟವನ್ನು ಸ್ಟೇಡಿಯಂ ಅಂತ ಕರೀತಿದ್ರು. ಹಾಗಾಗಿ
ಗ್ರೀಕರ ದೂರಮಾಪನ ಅಥವಾ ಅಂತರ ಮಾಪನವನ್ನು ಸ್ಟೇಡಿಯಾ ಅಂತ ಕರೆದ್ರು. ಆಟದಲ್ಲಿ ವಿಜಯಿಯಾದವನ ತಲೆಯ ಮೇಲೆ ಆಲಿವ್ ಮರದ ಗುಚ್ಚನ್ನು ಇಡಲಾಗ್ತಾ ಇತ್ತು. ಒಲಿಂಪಿಕ್ ಆಟಗಳು ಸುಮಾರು 1000ಕ್ಕೂ ಹೆಚ್ಚು ಕಾಲ ಆಯೋಜಿಸಲ್ಪಟ್ಟಿತ್ತು. ಸಾಮಾನ್ಯ ಶಕೆ 4ನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಬೈಜಾಂಟೈನ್ ಅನ್ನುವಂತಹ ಬೈಜಾಂಟೈನ್ನ ಚಕ್ರವರ್ತಿಯಾದಂತಹ ಥಿಯೋಡೋಸಿ ಅನ್ನುವಂಥವನು ಈ ಒಲಿಂಪಿಕ್ ಕ್ರೀಡೆಯನ್ನು ನಿರ್ಬಂಧಿಸ್ತಾನೆ. ಇದರೊಂದಿಗೆ ಒಲಿಂಪಿಕ್ ಆಟ ಅಲ್ಲಿಗೆ ಕೊನೆಯಾಗುತ್ತೆ 4ನೇ ಶತಮಾನದಲ್ಲಿ. ನಂತರ 19ನೇ ಶತಮಾನದಲ್ಲಿ ಮತ್ತೊಮ್ಮೆ ಒಲಿಂಪಿಕ್ ಪ್ರಾರಂಭ ಆಗುತ್ತೆ. ಫ್ರಾನ್ಸ್ ದೇಶದ ನೇತೃತ್ವದೊಂದಿಗೆ ಮತ್ತೆ ಒಲಿಂಪಿಕ್ ಆಟವನ್ನು ಆರಂಭಿಸಲಾಗುತ್ತೆ. ಇಂದಿಗೂ ಸಹ ಒಲಿಂಪಿಕ್ ಆಟಗಳು 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇನ್ನು ಒಲಿಂಪಿಕ್ ಕ್ರೀಡೆಯಲ್ಲಿ ಮ್ಯಾರಥಾನ್ ಓಟ ಅಂತ ಮಾಡ್ತಾರೆ. ಮ್ಯಾರಥಾನ್ ಓಟವನ್ನು ಯಾಕೆ ಸೇರಿಸಲಾಯಿತು, ಮ್ಯಾರಥಾನ್ ಓಟ ಅಂದರೆ ಏನು, ಅದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಸುಮಾರು 2500 ವರ್ಷಗಳ ಹಿಂದೆ ಪರ್ಷಿಯನ್ರನ್ನು ಮ್ಯಾರಥಾನ್ ಕದನದಲ್ಲಿ ಗ್ರೀಕರು ಸೋಲಿಸ್ತಾರೆ. ಈ ಸಿಹಿ ಸುದ್ದಿಯನ್ನು 24 ಮೈಲಿ ದೂರದಲ್ಲಿರುವಂತಹ ಅಥೆನ್ಸ್ಗೆ ಮುಟ್ಸೋಕ್ಕೋಸ್ಕರ ಆ ಸಿಹಿ ಸುದ್ದಿಯನ್ನು ಒಬ್ಬ ಸೈನಿಕನನ್ನು ಓಡಿಸ್ತಾರೆ. ಆ ಸೈನಿಕನ ಹೆಸರು ಪೈಡಸ್ ಅನ್ನುವಂಥ ಸೈನಿಕ ಓಡ್ತಾನೆ. ಅಂತಿಮವಾಗಿ ಅಥೆನ್ಸ್ನ ಓಡಿ ಸೇರಿ ಅಲ್ಲಿ ಸುದ್ದಿಯನ್ನು ಮುಟ್ಟಿಸಿ ಕುಸಿದು ಸಾಯ್ತಾನೆ. ಅವನ ಸವಿ ನೆನಪಿಗಾಗಿ ಮ್ಯಾರಥಾನ್ ಓಟವನ್ನು ಒಲಿಂಪಿಕ್ನಲ್ಲಿ ಸೇರಿಸಲಾಗುತ್ತೆ. ಗ್ರೀಕ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉತ್ತರ ಗ್ರೀಕ್ನ ಮ್ಯಾಸಿಡೋನಿಯಾ ದೊರೆ ಪಿಲಿಶ್ ಅನ್ನುವಂಥವನು ನಾಶ ಮಾಡ್ತಾನೆ. ಅಖಂಡ ಗ್ರೀಕನ್ನು ತನ್ನ ಆಳ್ವಿಕೆಗೆ ತೆಗೆದುಕೊಂಡಂಥ ಫಿಲಿಪ್ ಇವನ ಮಗ ಅಲೆಕ್ಸಾಂಡರ್ ಮಹಾನ್ ದಿಗ್ವಿಜಯಿ. ಅವನ ಗುರು ಅರಿಸ್ಟಾಟಲ್ ಅಂತ ನಾವು ಹಿಂದೆನೇ ನೋಡಿದ್ವಿ. ಚಿಕ್ಕ ವಯಸ್ಸಿನಲ್ಲಿಯೇ ಜಗತ್ತನ್ನು ಗೆಲ್ಲೋದಕ್ಕೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಪರಿಣಾಮವಾಗಿ ಈಜಿಪ್ಟ್, ಬ್ಯಾಬಿಲೋನ್, ಪರ್ಷಿಯಾವನ್ನು ಗೆದ್ದು ಕಡೆಗೆ ಭಾರತಕ್ಕೂ ಬರ್ತಾನೆ. ನಂತರ ತನ್ನ ದೇಶಕ್ಕೆ ಹಿಂತಿರುಗುವ ಮಾರ್ಗದಲ್ಲಿ ಅವನು ಸಾಯ್ತಾನೆ. ಈಜಿಪ್ಟ್ ಏನು ಮಾಡ್ತಾನೆ, ಅಲೆಕ್ಸಾಂಡ್ರಿಯಾ ಅನ್ನುವಂತಹ ಒಂದು ನಗರವನ್ನು ಸ್ಥಾಪಿಸ್ತಾನೆ. ಇವನು ತೀರ್ಕೊಂಡಿದ್ದು ಬ್ಯಾಬಿಲೋನಿಯಾದಲ್ಲಿ. ಸಾಮಾನ್ಯ ಶಕೆ ಪೂರ್ವ 323ರಲ್ಲಿ ಇವನ ಅಂತ್ಯ ಆಗುತ್ತೆ. ಈತ ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ ಅಲೆಕ್ಸಾಂಡರ್ ಅತ್ಯಲ್ಪ ಅವಧಿಯಲ್ಲೇ ಜಗತ್ತನ್ನು ಗೆಲ್ಲಲು ಹೋಗ್ತಾನೆ. ಈತನು ಬೃಹತ್ ಸಾಮ್ರಾಜ್ಯವನ್ನು ರೂಪಿಸುವಲ್ಲಿ ಸಫಲನಾಗ್ತಾನೆ. ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆಯೂ ದಾಳಿಯನ್ನು ಮುಂದುವರಿಸಿ ಬರ್ತಾನೆ. ಗ್ರೀಕ್ನಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾಗಿದ್ದಂತಹ ಅರಿಸ್ಟಾಟಲ್ ಇವನ ಗುರುವಾಗಿದ್ದ. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕೆ ಪೂರ್ವ 323ರಲ್ಲಿ ಇವನು ಮೃತನಾಗ್ತಾನೆ. ಇದು ಗ್ರೀಕ್ ನಾಗರಿಕತೆಯ ಉಗಮ ಹೇಗಾಯಿತು, ಗ್ರೀಕ್ ನಾಗರಿಕತೆಯ ನಗರ ರಾಜ್ಯಗಳು, ಅಲ್ಲಿನ ಧರ್ಮ, ಶಿಕ್ಷಣ, ಸಾಹಿತ್ಯ, ಹಾಗೆ ಕಲೆ, ವಾಸ್ತುಶಿಲ್ಪ, ವಿಜ್ಞಾನ, ಕ್ರೀಡೆ, ಇದು ಗ್ರೀಕ್ ನಾಗರಿಕತೆಯ ವೈಭವವನ್ನು ಹೇಳುತ್ತೆ. ಈ ಪಾಠದಲ್ಲಿ ನಾವು ಗ್ರೀಕ್ ನಾಗರಿಕತೆಯನ್ನು ಕಲಿತ್ವಿ. ಮುಂದಿನ ಭಾಗದಲ್ಲಿ ನಾವು ರೋಮನ್ ನಾಗರಿಕತೆಯನ್ನು ಕಲಿಯೋಣ. ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಪ್ರಶ್ನೆಗೆ ಉತ್ತರ ನೀಡಿ. ಪ್ಲೂಟೋ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಯಾವುದು? ಅಕಾಡೆಮಿ, ಇಲಿಯಾಡ್, ಲೀಸಿಯಂ, ಇಸ್ಕಿಲಸ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.